ಹಾಯ್ ಫ್ರೆಂಡ್ಸ್, ಲವ್ ಮಾಕ್ಟೇಲ್ ಪಾರ್ಟ್ 3 ಇದು ರೀಸೆಂಟಾಗಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ಡಾರ್ಲಿಂಗ್ ಕೃಷ್ಣ. ಆದಿ ಜೀವನದಲ್ಲಿ ನಡೆಯುವಂತಹ ಅಪ್ಸ್ ಆ್ಯಂಡ್ ಡೌನ್ಸೇನೆ ಈ ಲವ್ ಮಾಕ್ಟೇಲ್ ಮೂವಿ ಸೀರೀಸ್ನ ಕತೆ. ಆದಿ ಜೀವನದಲ್ಲಿ ಒಟ್ಟು 4 ಜನ ಹುಡುಗಿರು ಬಂದು ಹೋಗಿರ್ತಾರೆ. ಅಂದರೆ ಅವನ ಸ್ಕೂಲ್ ಲೈಫಲ್ಲಿ ರೋಸ್ ಅಂತ ಒಬ್ಬಳು ಹುಡುಗಿ, ಆಮೇಲೆ ಕಾಲೇಜ್ ಲೈಫಲ್ಲಿ ಅವನು ಜೋ ಅನ್ನೋ ಹುಡುಗಿನ ಲವ್ ಮಾಡಿರ್ತಾನೆ, ಮತ್ತು ಅದು ಲವ್ ಫೇಲ್ಯೂರ್ ಆಗಿರುತ್ತೆ. ಅದು ಆದಮೇಲೆ ಸಿಗುವಂಥ ಹುಡುಗಿನೇ ನಿಧಿ. ನಿಧಿ ಮತ್ತು ಆದಿತ್ಯ ಇಬ್ಬರು ಮದುವೆ ಆಗ್ತಾರೆ. ಆದರೆ ಅಲ್ಲಿ ಒಂದು ಟ್ರ್ಯಾಜಿಡಿ ಆಗುತ್ತೆ. ಅದೇನೆಂದರೆ ನಿಧಿ ಕ್ಯಾನ್ಸರ್ ಬಂದು ಸತ್ತೋಗ್ತಾಳೆ. ಆದಿ ಜೀವನದಲ್ಲಿ ಬಂದಂತಹ 3 ಹುಡುಗಿರು ಕೂಡ ಅವನ್ನ ಬಿಟ್ಟು ಹೋಗಿರ್ತಾರೆ. ಅದು ಆದಮೇಲೆ ಸಿಹಿ ಅನ್ನೋ ಹುಡುಗಿನ ಅವನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಪಾರ್ಟ್ 2 ಕ್ಲೈಮ್ಯಾಕ್ಸಲ್ಲಿ ಸಿಹಿ ಕೂಡ ಅವನ ಮದುವೆ ಆಗೋದಕ್ಕೆ ಇಷ್ಟಪಡಲ್ಲ. ಆದಿ ಈಗ ಮತ್ತೆ ಡಿಪ್ರೆಷನ್ಗೆ ಹೋಗಿರ್ತಾನೆ, ಮತ್ತು ಅವನು ಕಳ್ಕೊಂಡಿರೋಂತಹ ನಿಧಿಮಾ ಪ್ರೀತಿನ ಹುಡುಕ್ತಾ ಇರ್ತಾನೆ. ಪಾರ್ಟ್ 2ನ ಎಂಡಿಂಗಲ್ಲಿ ಆದಿತ್ಯಗೆ ನಿಧಿಮಾಳ ಪ್ರೀತಿ ಒಂದು ಚಿಕ್ಕ ಹುಡುಗಿಯ ರೂಪದಲ್ಲಿ ಸಿಕ್ಕಿರುತ್ತೆ, ಮತ್ತು ಆ ಪುಟ್ಟ ಹುಡುಗಿನ ಅವನು ಮಗಳಾಗಿ ದತ್ತು ತಗೊಂಡಿರ್ತಾನೆ. ಈ ಒಂದು ಪಾರ್ಟ್ 3ಯ ಕತೆ ಪಾರ್ಟ್ 2ನ ಕ್ಲೈಮ್ಯಾಕ್ಸಿಂದ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 3ಯಲ್ಲಿ ಮೇನ್ ಆಗಿ ನಮಗೆ ಸಿಗೋದು ತಂದೆ ಮತ್ತು ಮಗಳ ಬಾಂಡಿಂಗ್, ಮತ್ತು ಆ ಒಂದು ಪುಟ್ಟ ಮಗಳ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ಪಾರ್ಟ್ 3ಯಲ್ಲಿ ಆದಿತ್ಯಗೆ ಮಗಳನ್ನು ಕೂಡ ಕಳ್ಕೊಳ್ಳುವಂತಹ ಸಿಚುಯೇಷನ್ಸ್ ಬರುತ್ತೆ, ಮತ್ತು ಫೈನಲ್ ಆಗಿ ಏನಾಗುತ್ತೆ ಅನ್ನೋದೇ ಈ ಒಂದು ಕಥೆಯ ಮೇನ್ ಪ್ಲಾಟ್. ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ಆ್ಯಸ್ ಯೂಶುವಲ್ ಡಾರ್ಲಿಂಗ್ ಕೃಷ್ಣ ತುಂಬ ಸೆಟಲ್ಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಸೀನ್ಸಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ಸು ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಅಂದರೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದಿತ್ಯನ ಕ್ಲೋಸ್ ಫ್ರೆಂಡ್ ಅಂದರೆ ವಿಜು ಕ್ಯಾರೆಕ್ಟರ್ಗೆ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ಗಿಂತ ಪಾರ್ಟ್ 3ಯಲ್ಲಿ ತುಂಬ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದೆ. ಆ ರೋಲ್ ಮಾಡಿರೋದು ಅಭಿಲಾಷ್ ತುಂಬ ಫನ್ನಿಯಾಗಿ ಬರ್ಕೊಂಡಿದ್ದಾರೆ ಆ ಕ್ಯಾರೆಕ್ಟರ್ನ ಈ ಒಂದು ಪಾರ್ಟ್ 3ಯಲ್ಲಿ, ಮತ್ತು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಪಾರ್ಟ್ 3ಯಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ಆ್ಯಡ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಹೆಸರು ಜಗ್ಗು ಮಮ್ಮಿ ಅಂತ. ಆ ರೋಲ್ ಮಾಡಿರೋದು ಗಿರಿರಾಜ್. ಬಿಜು ಮತ್ತು ಜಗ್ಗು ಮಮ್ಮಿ ಇವೆರಡು ಕ್ಯಾರೆಕ್ಟರ್ಸ್ ಕಾಂಬಿನೇಷನ್ಸಲ್ಲಿ ಒಂದಷ್ಟು ಸೀನ್ಸ್ ಇದೆ. ಆ ಸೀನ್ಸು ತುಂಬ ಫನ್ನಿಯಾಗಿ ಬಂದಿದೆ. ಜಗ್ಗು ಮಮ್ಮಿ ಕ್ಯಾರೆಕ್ಟರ್ ಸಹ ತುಂಬ ಡಿಫ್ರೆಂಟಾಗಿ ಬರ್ಕೊಂಡಿದ್ದಾರೆ, ಮತ್ತು ಗಿರಿರಾಜ್ ಅವರು ಕೂಡ ಅದನ್ನು ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಪುಟ್ಟ ನಿಧಿಮಾಳ ಕ್ಯಾರೆಕ್ಟರ್ ಮಾಡಿರೋದು ಬೇಬಿ ಆರಾಧ್ಯ. ಫಿಲಮಲ್ಲಿ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇರೋದು ಅಂದರೆ ಅದು ಆದಿತ್ಯನ ಕ್ಯಾರೆಕ್ಟರು, ಮತ್ತು ಈ ಒಂದು ಪುಟ್ಟ ನಿಧಿಮಾಳ ಕ್ಯಾರೆಕ್ಟರ್ಗೆ. ಆ ಒಂದು ಹುಡುಗಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತಂದರೆ ಈ ಒಂದು ಫಿಲಮಲ್ಲಿ ಆ ಹುಡುಗಿಯ ಆ್ಯಕ್ಟಿಂಗೇ ಮೇಜರ್ ಹೈಲೈಟ್. ದಿಲೀಪ್ ರಾಜ್ ಅವರು ಸಹ ಈ ಒಂದು ಮೂವಿಯಲ್ಲಿ ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ ಈ ಮೂವಿಯ ಡೈರೆಕ್ಟರ್ ಡಾರ್ಲಿಂಗ್ ಕೃಷ್ಣ. ಪಾರ್ಟ್ 2ಇಂದ ಪಾರ್ಟ್ 3ಗೆ ಕತೆನ ಡೆವಲಪ್ ಮಾಡೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್, ಬಟ್ ಡಾರ್ಲಿಂಗ್ ಕೃಷ್ಣ ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದರೆ ಕ್ಯಾರೆಕ್ಟರೈಸೇಷನ್ ಅಂತೂ ಅಲ್ಟಿಮೇಟಾಗಿ ಬಂದಿದೆ. ಕತೆಗೆ ಎಷ್ಟು ಕ್ಯಾರೆಕ್ಟರ್ಸ್ ಬೇಕೋ ಅದನ್ನು ನೀಟಾಗಿ ಚೂಸ್ ಮಾಡ್ಕೊಂಡಿದ್ದಾರೆ, ಮತ್ತು ಅನ್ವಾಂಟೆಡ್ ಆಗಿ ಯಾವುದೇ ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡಿಲ್ಲ. ಕ್ಯಾರೆಕ್ಟರ್ ಡೀಟೇಲಿಂಗ್ ಅಂತೂ ಇನ್ನೊಂದು ಲೆವೆಲಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ಸ್ನೂ ಸಹ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮೂವಿ ಎಲ್ಲೂ ಸಹ ಬೋರ್ ಆಗಲ್ಲ. ಸೆಕೆಂಡ್ ಹಾಫಲ್ಲಿ ಕೋರ್ಟ್ ರೂಮ್ ಡ್ರಾಮಾ ನಡೆಯುತ್ತೆ, ಅದಂತೂ ಅಲ್ಟಿಮೇಟಾಗಿ ಬಂದಿದೆ. ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ಅಲ್ಲೂ ಕೂಡ ಏನೋ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಆ್ಯಡ್ ಮಾಡಿದ್ದಾರೆ. ಫಸ್ಟ್ ಹಾಫ್ ತುಂಬ ಫನ್ನಿಯಾಗಿ ಜೋವಿಯಲ್ ಆಗಿ ಹೋಗುತ್ತೆ, ಬಟ್ ಸೆಕೆಂಡ್ ಹಾಫು ಅಷ್ಟೇ ಗ್ರಿಪ್ಪಿಂಗ್ ಆಗಿ ತೊಗೊಂಡೋಗಿದ್ದಾರೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ ದ ಡೈರೆಕ್ಷನ್ ಏನು ಅಂತಂದರೆ ಈ ಒಂದು ಫಿಲಮಲ್ಲಿ ಎಲ್ಲ ಥರದ ಎಲಿಮೆಂಟ್ಸ್ನೂ ಆ್ಯಡ್ ಮಾಡಿದ್ದಾರೆ. ಅಂದರೆ ಕಾಮಿಡಿ ಇದೆ, ಫೀಲ್ ಗುಡ್ ಮೂಮೆಂಟ್ಸ್ ಬರುತ್ತೆ, ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಎಮೋಷನ್ಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ಮತ್ತು ಮಗಳ ಮಧ್ಯೆ ಇರಬೇಕಾಗಿರುವಂತಹ ಟ್ರೂ ಲವ್ ಏನು ಅಂತ ತೋರಿಸಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರ ಒಂದು ಮೂವಿ ಬರ್ತಾ ಇದೆ, ಅದು ಫಾದರ್ ಅಂತ. ನನಗೆ ಅನಿಸಿದ್ದೇನಪ್ಪ ಅಂತಂದರೆ ಈ ಒಂದು ಫಿಲಮ್ಗೆ ಲವ್ ಮಾಕ್ಟೇಲ್ 3 ಅಂತ ಹೆಸರಿಡೋದು ಬದಲು ಫಾದರ್ ಅಂತ ಹೆಸರಿಟ್ಟಿದ್ರೆ ಅದು ಇನ್ನೂ ಚೆನ್ನಾಗಿ ಸೂಟ್ ಆಗ್ತಿತ್ತು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ ಒಂದು ಹಾಡು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅದು ಲಾಸ್ಟ್ ತನಕ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಓಡ್ತಾ ಇರುತ್ತೆ. ತಂದೆ ಮತ್ತು ಮಗಳ ಮಧ್ಯೆ ನಡೆಯುವಂತಹ ಒಂದು ಎಮೋಷ್ನಲ್ ಮೂಮೆಂಟ್ಸ್ನ ಒಂದು ಹಾಡಿನ ರೂಪದಲ್ಲಿ ಮಾಡಿದ್ದಾರೆ. ಆ ಒಂದು ಹಾಡು ನನಗೆ ತುಂಬ ಇಂಪ್ರೆಸಿವ್ ಆಗಿತ್ತು. ಓವರಾಲ್ ಆಗಿ ಈ ಮೂವಿ ನಾನು ಕಂಪ್ಲೀಟಾಗಿ ಎಂಜಾಯ್ ಮಾಡಿದೆ. ಪಾರ್ಟ್ 1 ಮತ್ತು ಪಾರ್ಟ್ 2ಗಿಂತ ಲವ್ ಮಾಕ್ಟೇಲ್ ಪಾರ್ಟ್ 3ನೇ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪ್ರಕಾರ ಈ ಮೂವಿ ಎಲ್ಲ ಥರದ ಆಡಿಯನ್ಸ್ಗೂ ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ನನ್ನ ಕಡೆಯಿಂದ ನಾನು ಈ ಮೂವಿಗೆ ಕೊಡ್ತಾ ಇರೋಂಥ ರೇಟಿಂಗು 5 ಔಟ್ ಆಫ್ 5. ಯಾರ್ಯಾರು ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.